ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಗುಡ್ ನ್ಯೂಸ್ ಕೂಡ ಬಂದಿದೆ, ಅಮೌಂಟ್ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟ್ ಕೂಡ ಬಂದಿದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ. ಕಳೆದ ಲಾಸ್ಟ್ 2 years ಇಂದ ಕರೆಕ್ಟ್ ಆಗಿ ಸ್ಕಾಲರ್ಶಿಪ್ ನೇ ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂತು, ಗ್ಯಾರಂಟಿ ತಂತು, ಆಯ್ತಾ. ಇಲ್ಲಿ ಸಾಕಷ್ಟು ಯೋಜನೆಗಳು ತಂದಿದ್ದಾರೆ, ಅದಕ್ಕೆ ಅಮೌಂಟ್ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಸರಿಯಾದ ಸಮಯದಲ್ಲಿ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡಕ್ ಆಗ್ತಾ ಇರ್ತಾರೆ ಇಲಾಖೆಯಿಂದ. ವೆಯ್ಟ್ ಮಾಡ್ತಾ ಇದ್ರಿ. ಈಗ ಅಫಿಷಿಯಲ್ ಆಗಿ ಲಾಸ್ಟ್ ವೀಕ್ ಅಪ್ಡೇಟ್ ಕೂಡ ಬಂದಿತ್ತು, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ನಾವು ಬಿಡುಗಡೆ ಮಾಡ್ತಾ ಇದ್ವಿ ಅಂತ. ಅಂಡ್ ಮೈನಾರಿಟಿ ಮತ್ತು OBC ವಿದ್ಯಾರ್ಥಿಗಳಿಗೆ ಕೂಡ ಬಿಡುಗಡೆ ಮಾಡ್ತಾ ಇದ್ವಿ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ. ಮೇನ್ ಥಿಂಗ್ ಇಲ್ಲಿ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಅವರಿಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೂಡ ಬರುತ್ತೆ, ಅವರಿಗೆ NSP ಕೂಡ ಬರುತ್ತೆ. ಅಂಡ್ ಅವರಿಗೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಡಿವೈಡ್ ಆಗಿ ಅವರಿಗೆ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ. ಅವರಿಗೆ ಜಾಸ್ತಿ ಸ್ಕಾಲರ್ಶಿಪ್ ನೇ ಕೊಡ್ತಾ ಇದ್ದಾರೆ, ಆಯ್ತಾ. ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಅವರಿಗೆ ಕೂಡ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಮಾಹಿತಿ ಬಂದಿದೆ. ಅವರು ಕೂಡ ಬಿಡುಗಡೆ ಕೂಡ ಮಾಡ್ತಾ ಇದಾರಂತೆ. ಇನ್ನು ಮೇನ್ ಥಿಂಗ್ OBC ವಿದ್ಯಾರ್ಥಿಗಳು, ಆಯ್ತಾ. OBC ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, OBC ವಿದ್ಯಾರ್ಥಿಗಳಿಗೆ ಸರ್ಕಾರದವರು ಅನ್ಯಾಯ ಮಾಡ್ತಾ ಇದಾರೆ ಅಂತ. ಕರೆಕ್ಟ್ ಆಗಿ ಅಮೌಂಟ್ ನ ಆಗ್ತಾ ಇಲ್ಲ. ಸಾಕಷ್ಟು ಮುಂತೆ ಆಯ್ತು, ಸಾಕಷ್ಟು ಇಯರ್ಗಳಾಯ್ತು. ಅಮೌಂಟ್ ನ ಸರಿಯಾದ ಸಮಯದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಕಮೆಂಟ್ ತಿಳಿಸ್ತಾ ಇದ್ರಿ. ಈ ನಿಟ್ಟಿನಲ್ಲಿ OBC ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೂಡ ಬಂದಿದೆ. ಏನ್ ಗೊತ್ತಾ, ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಅಮೌಂಟ್ ಕೂಡ ನಿಮ್ಮ ಖಾತೆಗೆ ಜಮೆ ಆಗೋ ಸಾಧ್ಯತೆ ಇದೆ. ಯಾರ್ದು ಇಲ್ಲಿ ಯಾರಿಗೆ ಬರುತ್ತೆ ಅಂದ್ರೆ, ಯಾವ್ದು ನಿಮ್ಮ ಸ್ಟೇಟಸ್ ಬಂದ್ಬಿಟ್ಟು DBT ಪ್ರೋಸೆಸ್ ಆಗಿರುತ್ತೆ, ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಮೌಂಟ್ ಬಂದಿರೋದಿಲ್ಲ, ಅಪ್ಲಿಕೇಶನ್ ಫುಲ್ ವೆರಿಫೈ ಆಗಿರುತ್ತೆ, ಅಂತವರಿಗೆ ಮಾತ್ರ ಬರುತ್ತೆ, ಆಯ್ತಾ. ಇನ್ನು ಕೆಲವರಿಗೆ ನೋಡ್ತಾ ಇದ್ದೆ, ಅವರು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಲಾಸ್ಟ್ ಇಯರ್, ಅಂತವರಿಗೆ ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಯಾರದು ಅಪ್ಲಿಕೇಶನ್ ವೆರಿಫೈ ಆಗಿದೆ, ಅಮೌಂಟ್ ಪೆಂಡಿಂಗ್ ಆಗಿದೆ, DBT ಪ್ರೋಸೆಸ್ ಆಗಿದೆ, ಅವರಿಗೆ ಮಾತ್ರ ಕ್ರೆಡಿಟ್ ಮಾಡ್ತಾ ಇರುತ್ತೆ. ಇಲ್ಲಿ ಒಂದೇ ಬಾರಿಗೆ ಎಲ್ಲರೂ ಕೂಡ ಹಾಕೋಕ್ ಆಗೋದಿಲ್ಲ, ಆಯ್ತಾ. ಲಕ್ಷಾಂತರ ಜನಕ್ಕೆ ಅಟ್ ಎ ಟೈಮ್ ಹಾಕೋದಿಲ್ಲ. ಸರ್ಕಾರಕ್ಕೆ ಹಣದ ಕೊರತೆ ಇರೋ ಕಾರಣ ಹಂತವಾಗಿ ಆಗ್ತಾ ಇದ್ದಾರೆ. ನಿಮಗೆ ಕ್ರೆಡಿಟ್ ಮಾಡ್ತಾರೆ. ನೆಕ್ಸ್ಟ್ 15 days, ನೆಕ್ಸ್ಟ್ 15 ದಿನಗಳ ಒಳಗಡೆ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು, ಆಯ್ತಾ. ಇನ್ನು ನೆಕ್ಸ್ಟ್ 15 days ಒಳಗಡೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಮೌಂಟ್ ಬರುವ ಸಾಧ್ಯತೆಗಳು ಇದಾವೆ ಇಲ್ವಾ ಅಂತ ಹೇಳಿ. ಇನ್ನು 15 ದಿನಗಳ ಒಳಗಡೆ ನಿಮಗೆ ಗೊತ್ತಾಗುತ್ತೆ. ನೀವು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. OBC ಡಿಪಾರ್ಟ್ಮೆಂಟ್ ಕೂಡ ಏನಪ್ಪಾ ಗುಡ್ ನ್ಯೂಸ್, OBC ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ, ಅಮೌಂಟ್ ಯಾವಾಗ ಬರುತ್ತೆ ಅಂತ. ಅವರಿಗೆ ಗುಡ್ ನ್ಯೂಸ್ ಏನಂದ್ರೆ, ಇನ್ನ ನೆಕ್ಸ್ಟ್ 15 ದಿನಗಳ ಒಳಗಡೆ ನೀವು ಅಮೌಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಪ್ ಟು 15 days, 15 ದಿನಗಳ ಟೈಮ್ ತೆಗೆದುಕೊಳ್ತಾ, ಆಯ್ತಾ. ಅಂತ ನಿಮಗೆ ಬಿಡುಗಡೆ ಕೂಡ ಮಾಡ್ತಾರೆ. ಅಂಡ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ 60-40 ರೇಷಿಯೋ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಇರೋ ಕಾರಣ ಅವ್ರಿಗೂ ಕೂಡ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.